ನಿಮಗೆ ತೋಟಗಾರಿಕೆ ಬೆಳೆಯ ಕೃಷಿ ಮಾಡಬೇಕಾ? ನಾವಿವತ್ತು ಒಬ್ಬ ಸಾಧಕರನ್ನ ಪರಿಚಯಿಸ್ತಿದ್ದೀವಿ. ಇವರು ಸಮಗ್ರ ಕೃಷಿಯಲ್ಲಿ ತೋಟಗಾರಿಕೆ ಬೆಳೆ ಬೆಳೆದು ಲಕ್ಷ ಗಳಿಸ್ತಿದ್ದಾರೆ. ಯಾಕೆಂದ್ರೆ ನನಗೀಗ ಅದೇ ಹೇಳಿದ್ನಲ್ಲ ಸರ್, ಅದೇ ಮಾಮೂಲಿಗಿಂತ ಡಬಲ್ ಆಗಿರೋದ್ರಿಂದ ಪ್ರತಿಯೊಬ್ರು ಆರಾಮಾಗಿರ್ಲಿ ನಮ್ಮ ರೈತರುಗಳು ಅಂತ. ಯಾಕೆಂದ್ರೆ ಬಹಳ ಜನ ನಾವು ಲಾಸ್ ಅಂತ ಇರ್ತಾರೆ. ಇದ್ರ ಲಾಸ್ ಅನ್ನ ಪದ ಇಲ್ಲ ಸರ್ ಆಕ್ಚುಲ್ ಆಗಿ. ಅಂದ್ರೆ ಅದೇ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ರೆ ಲಾಸ್ ಇಲ್ಲ, ಆಗ ತೊಂದರೆನೂ ಆಗೋದಿಲ್ಲ ಸರ್. ಆಮೇಲೆ ಮೇನ್ ಆಗಿ ಸರ್ ನನ್ನ ಒಂದು ಅನುಭವ ಮೇಲೆ ಗೊತ್ತಾಗಿದ್ದು, ಅಗ್ರಿಕಲ್ಚರ್ ಗಿಂತ ಆರ್ಟಿಕಲ್ಚರ್ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ ಸರ್. ಸೊ ಪ್ರತಿಯೊಂದು ಅಗ್ರಿಕಲ್ಚರ್ ಅಂದ್ರೆ ಈ ತರಕಾರಿ ಆಗ್ಲಿ ಇದಾಗ್ಲಿ ರೇಟ್ ಅಪ್ ಡೌನ್ ಎಲ್ಲ ಆಗ್ತಿರುತ್ತೆ. ನಮ್ಮ ಆರ್ಟಿಕಲ್ಚರ್ ಕ್ರಾಪ್ ಒಂಥರ ಕಾನ್ಸ್ಟೆಂಟ್. ಸೊ ಏನು ಇದಿರಲ್ಲ, ಚೆನ್ನಾಗಿರುತ್ತೆ. ಹೊಸದಾಗಿ ಮಾಡೋರಿಗೆ ಆರ್ಟಿಕಲ್ಚರ್ ಕ್ರಾಪ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ನೀವು ಕೂಡ ಸತೀಶ್ ರವರಂತೆ ಸಮಗ್ರ ಕೃಷಿ ಮಾಡಿ ಸಕ್ಸಸ್ ಆಗಬೇಕಾ? ಫ್ರೀಡಮ್ ಆ್ಯಪ್ನಲ್ಲಿ ಸಮಗ್ರ ಕೃಷಿ ಕೋರ್ಸ್ ನೋಡಿ.